ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಉತ್ತಮ ಹಾಗೂ ವಿವಿಧ ಬ್ರ್ಯಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್, MSY ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು, UPVC ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ. JSW ಡ್ಯೂರೋಸ್ಟ್ರಾಂಗ್ ಮೆಶ್, SK ಸೂಪರ್ TMT, ಅಪೋಲೋ TMT, ಗೋಪಾಲ್ ಮತ್ತು ಟಾಟಾ TMT ಕಂಪನಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್, ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್, ಎಲಾಂಗಲ್, C ಚಾನಲ್, ಸ್ಕ್ವೇರ್ ರಾಡ್, ಬೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್ JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ. ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್, ಟಾಟಾ ನಾಟೆಡ್ ಮೆಶ್, ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. YT 9920260788, ನರೇಂದ್ರ 9663388190 ಮತ್ತು ಪ್ರಸಾದ್ 8867673682. ಡಿಫೆಕ್ಟಿವ್ ಸೈಲೆನ್ಸರ್ ಅಳವಡಿಕೆ, ಚಾಲಕನ ಪರವಾನಗಿ 3 ತಿಂಗಳು ಅಮಾನತು ಮಾಡಿದ ನ್ಯಾಯಾಧೀಶರು, ದಂಡ ವಿಧಿಸಿದ ನ್ಯಾಯಾಧೀಶರು. ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬುಲೆಟ್ ದ್ವಿಚಕ್ರ ವಾಹನಕ್ಕೆ ಅಳವಡಿಸಿದ್ದ ಡಿಫೆಕ್ಟಿವ್ ಸೈಲೆನ್ಸರನ್ನು ತೆಗೆಸಿದ್ದು, ನ್ಯಾಯಾಲಯವು ಸದರಿ ದ್ವಿಚಕ್ರ ವಾಹನ ಚಾಲಕನ ಚಾಲನಾ ಪರವಾನಗಿಯನ್ನು 3 ತಿಂಗಳ ಕಾಲ ಅಮಾನತುಪಡಿಸಿ 11,500 ದಂಡ ಸಹ ವಿಧಿಸಿದೆ. ನಗರದ ಗಸ್ತಿನಲ್ಲಿದ್ದ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಹಾಬುದ್ದೀನ್ ಅವರು ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತ, ಗಜಾನನ ವೃತ್ತ, ಮಾರುತಿ ವೃತ್ತ ಕಡೆ ಗಸ್ತು ಮಾಡಿಕೊಂಡು ಫ್ಲವರ್ ವೃತ್ತ ಕಡೆ ಗಸ್ತು ಮಾಡುತ್ತಿದ್ದಾಗ ಬೆಂಗಳೂರು ವೃತ್ತದ ಕಡೆಯಿಂದ ಮೇ 26 ಮಧ್ಯಾಹ್ನ ಸುಮಾರು 1:30 ಗಂಟೆ ಸಮಯದಲ್ಲಿ KA 67E 8362 ಬುಲೆಟ್ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡಿಕೊಂಡು ಬರುತ್ತಿದ್ದ ಸವಾರನನ್ನು ನಿಲ್ಲಿಸಿ ಹೆಸರು ಮತ್ತು ವಿಳಾಸ ಕೇಳಲಾಗಿ ರಾಜೇಶ್ ವಿ, ಬೊಂಬು ಬಜಾರ್, ಚಿಂತಾಮಣಿ ಎಂದು ತಿಳಿಸಿದ್ದಾರೆ. ಸದರಿ ಬುಲೆಟ್ ದ್ವಿಚಕ್ರ ವಾಹನ ಸವಾರ ತ್ರಿಬಲ್ ರೈಡಿಂಗ್ ಬರುತ್ತಿದ್ದಲ್ಲದೆ ದಾಖಲೆಗಳನ್ನು ಪರಿಶೀಲಿಸಿದಾಗ ವಿತೌಟ್ DL, ವಿತೌಟ್ ಹೆಲ್ಮೆಟ್, ಅಲ್ಪಾನೇಟಿವ್ ವೆಹಿಕಲ್ ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಬಳಸಿದ್ದ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ನ್ಯಾಯಾಲಯವು ಮೇ 27 ಸದರಿ ದ್ವಿಚಕ್ರ ವಾಹನ ಚಾಲಕನ ಚಾಲನಾ ಪರವಾನಗಿಯನ್ನು 3 ತಿಂಗಳ ಕಾಲ ಅಮಾನತುಪಡಿಸಿದ್ದಲ್ಲದೆ 11,500 ದಂಡ ಸಹ ವಿಧಿಸುವಲ್ಲಿ ಯಶಸ್ವಿಯಾಗಿದೆ.